ಬಿಗ್ ಬಾಸ್ ಫೈನಲ್ ಇನ್ನೇನು ಒಂದು ವಾರ ಬಾಕಿ ಇದೆ. ಆದರೆ ಮನೆಯಲ್ಲಿ ನಿನ್ನೆ ಜಗಳ ಆಗಿದೆ. ಹೌದು, ವಿನಯ್ ಹಾಗೂ ತುಕಾಲಿ ನಡುವೆ ದೊಡ್ಡ ಜಗಳನೇ ಆಗಿದೆ. ಮಾರಾಮಾರಿ ತನಕ ಹೋಗಿದೆ ಆ ಜಗಳ. ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಫಸ್ಟ್ ಟೈಮ್ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದರೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕನ್ನು ಮಾಡಿ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿದ್ರು. ಟಾಸ್ಕ್ ಯಾಕೆ ಕೊಡ್ತಿದ್ದಾರೆ ಅಂತ ಹೇಳಿದರೆ, ಬಿಗ್ ಬಾಸ್ ಮನೆಯಲ್ಲಿ ಆಲ್ರೆಡಿ ಫೈನಲ್ಗೆ ಇಬ್ಬರು ಕಂಟೆಸ್ಟೆಂಟ್ ಹೋಗಿದ್ದಾರೆ. ಪ್ರತಾಪ್ ಹಾಗೆ ಸಂಗೀತ ಅವರು. ಇನ್ನು ಉಳಿದ 5 ಕಂಟೆಸ್ಟೆಂಟ್ಗಳಲ್ಲಿ 3 ಜನಕ್ಕೆ ಮಾತ್ರ ಫೈನಲಲ್ಲಿ ಹೋಗುವಂತಹ ಚಾನ್ಸ್ ಇರೋದು. ಅದಕ್ಕೋಸ್ಕರ ಟಾಸ್ಕ್ಗಳನ್ನ ಕೊಡ್ತಿದ್ದಾರೆ. ಆ ಟಾಸ್ಕನ್ನು ಗೆದ್ದು ಅವರು ಫೈನಲ್ಗೆ ಹೋಗೋ ಚಾನ್ಸನ್ನು ತಮ್ಮದಾಗಿಸ್ಕೊಳ್ಬೇಕು. ಇದರಿಂದಾಗಿ ಸಂಗೀತ ಅವರಿಗೆ ಇದರ ಮುನ್ಸೂಚನೆ ಅಂದರೆ ಮುಂದಾಳತ್ವವನ್ನು ವಹಿಸಲಿಕ್ಕೆ ಕೊಡ್ತಾರೆ. ಸಂಗೀತ ಏನು ಮಾಡ್ತಾಳೆ, ಯಾರ್ಯಾರು ಓಟನ್ನು ಹಾಕ್ತೀರಾ ಅವರು ಮಾತ್ರ ಮುಂದೆ ಹೋಗಲಿಕ್ಕೆ ಸಾಧ್ಯ ಅಂತ ಹೇಳಿರ್ತಾಳೆ. ಆದರೆ ಈ ಟಾಸ್ಕಲ್ಲಿ ಸಂಗೀತ ಓಟ್ ಮುಖಾಂತರ ಯಾರು ಆಯ್ಕೆ ಆಗಿದ್ದಾರೆ ಅವ್ರನ್ನ ಆಯ್ಕೆ ಮಾಡ್ದೇನೆ ಯಾರು ಟಾಸ್ಕ್ ಆಡಿಲ್ಲ ಅವ್ರು ಆಡಲಿ ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡ್ತಾಳೆ. ಇದರಿಂದ ತುಕಾಲಿಗೆ ಸಿಟ್ಟು ಬರುತ್ತೆ. ನೀನು ಹೋಸಲಿನೇ ಹೇಳಿದ್ದೆ, ಏನಂತ ಹೇಳಿದೆ, ಮನೆಯವರ ಓಟನ್ನು ನಾವು ಕನ್ಸಿಡರ್ ಮಾಡಿಬಿಟ್ಟು ಆಟಕ್ಕೆ ಯಾರು ಹೋಗಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡೋಣ. ಆದರೆ ಇವಾಗ ಅದನ್ನು ನೀನು ಮಾಡ್ತಾ ಇಲ್ಲ, ನಿನಗೆ ಯಾರು ಇಷ್ಟ ಬೇಕೋ ಅವ್ರನ್ನ ಕಳಿಸ್ತಾ ಇದೆಯಾ ಅಂತ ಹೇಳಿಬಿಟ್ಟು ವಾಯ್ಸ್ ರೈಸ್ ಮಾಡಿ ತುಕಾಲಿ ಅವರು ಮಾತಾಡ್ತಾರೆ. ಇದನ್ನು ಅವರು ಸೆಲೆಕ್ಟ್ ಮಾಡಿದ್ದು ವಿನಯ್ ಅವರಾಗಿದ್ದರಿಂದ ಇದಕ್ಕೆ ಕೋಪಗೊಂಡಂತಹ ವಿನಯ್ ಒಂದೇ ಸಲ ತುಕಾಲಿ ಅವರು ಮಾಡಿ ರೇಗಾಡಿದ್ದಾರೆ. ಎಂಥ ರೇಗಾಡಿದ್ದಾರೆ ಅಂತ ಹೇಳಿದರೆ ಹೊಡಿಯೋಕ್ಕೆ ಕೂಡ ಹೋಗಿದ್ದಾರೆ. ತುಂಬ ಹತ್ತಿರ ಹೋಗ್ಬಿಟ್ಟು ಏನೋ ಕಿತ್ಕೊಂತೀಯಾ ಅಂತ ಹೇಳಿ ಎಲ್ಲ ಕೆಟ್ಟ ಕೆಟ್ಟ ಪದ, ಗೊತ್ತಲ್ಲ ವಿನಯ್ ರ್ಯಾಶಾಗಿ ಮಾತಾಡೋದು, ಅವನು ಯಾವ ಥರ ಮಾತಾಡ್ತಾನೆ. ಫ್ಯಾಮಿಲಿ ಓರಿಯೆಂಟೆಡ್ ಇದು ಶೋ ಆಗಿರ್ತದೆ, ಯಾವ ಥರ ಮಾತಾಡಬೇಕು, ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದು ಒಂದು ಚೂರು ಅವನಿಗೆ ಕಾಮನ್ ಸೆನ್ಸ್ ಇಲ್ಲ. ಆ ಥರ ಬಿಹೇವ್ ಮಾಡಿ ಮಾತಾಡಿದ್ದಾನೆ. ಇದಕ್ಕೆ ಕೌಂಟರ್ ಕೊಟ್ಕೊಂಡು ನೀನೇನೋ ಮಾಡ್ಕೊತೀಯ ಅಂತ ಹೇಳಿಬಿಟ್ಟು ತುಕಾಲಿ ಕೂಡ ಅವರ ವಿರುದ್ಧ ಮಾತಾಡಿದ್ದಾರೆ. ಇವರಿಬ್ಬರ ಮಧ್ಯೆ ಜಗಳದಲ್ಲಿ ವಿನಯ್ ಅವರು ಹತ್ತಿರ ಹೋಗ್ಬಿಟ್ಟು ತಳ್ಳಾಡುವಂಥ ರೇಂಜಿಗೆ ಹೋಗಿದ್ದಾರೆ. ಕೈಯನ್ನು ಕೂಡ ಎತ್ತಿದ್ದಾರೆ, ಅಲ್ಲಿವರೆಗೂ ಕೋಪಕ್ಕೆ ಹೋಗಿದೆ. ಆಮೇಲೆ ಇವರಿಬ್ಬರು ಮಧ್ಯದಲ್ಲಿ ವರ್ತೂರ್ ಸಂತೋಷ್ ಬಂದುಬಿಟ್ಟು ಯಾರ್ಯಾರ ತಾಕತ್ತು ಏನೇನಂತ ಅವರಿಗಷ್ಟೇ ಗೊತ್ತಿರುತ್ತೆ, ಇಲ್ಲಿ ಯಾರೂ ಅದ್ರ ಬಗ್ಗೆ ಮಾತಾಡಬೇಡಿ, ಟಾಸ್ಕನ್ನು ಹೇಗೆ ಮುಗಿಸ್ಬೇಕು ಅನ್ನೋದನ್ನು ಪ್ರಯತ್ನ ಪಡಿ ಅಷ್ಟೇ, ಅದನ್ನು ಬಿಟ್ಟು ಎಕ್ಸ್ಟ್ರಾ ಮಾತುಗಳು ಬೇಡ ಅಂತ ಹೇಳಿ ವಿನಯ್ಗೆ ಪರೋಕ್ಷವಾಗಿ ಟ್ಯಾಂಗ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಯಾರು ಕೂಡ ಮಾತಾಡೋಕ್ಕೆ ಹೋಗಿಲ್ಲ. ಇವರಿಬ್ಬರು ಜಗಳ ನೋಡಿಬಿಟ್ಟು ನಮ್ರತಾ ಕೂಡ ಶಾಕ್ ಆಗಿದ್ದಾರೆ. ಸಂಗೀತ ಕೆಲವರ ಬಕೆಟ್ ಹಿಡಿಯುವಂಥ ಕೆಲಸನ ಮಾಡ್ತಿದ್ದಾಳೆ. ಅದು ಯಾಕಂತ ಗೊತ್ತು ನಿಮಗೂ ಕೂಡ. ಅವರು ಫೈನಲ್ ಗೆಲ್ಲಲಿಕ್ಕೆ ಏನು ಬೇಕಾದ್ರೂ ಮಾಡ್ತಾಳೆ. ಯಾಕಂದರೆ ಇಷ್ಟು ದಿನ ಕ್ಲೋಸ್ ಇದ್ದಂತಹ ಪ್ರತಾಪ್ ವಿರುದ್ಧನೇ ಇವಾಗ ಎತ್ತು ಬಿದ್ದಿರೋದು. ಹಾಗೆ ತುಕಾಲಿ ಎಲ್ಲಿ ಫೈನಲಿಗೆ ಬಂದುಬಿಡ್ತಾರೋ, ವರ್ತೂರ್ ಎಲ್ಲಿ ಫೈನಲಿಗೆ ಬಂದುಬಿಡ್ತಾರೋ ಅಂತ ವಿನಯ್ನ ಬಕೆಟ್ ಹಿಡಿಯುವಂಥ ಕೆಲಸನ ಮಾಡ್ತಿದ್ದಾಳೆ. ಅದರಿಂದಾಗಿ ಇವತ್ತು ಜಗಳ ಕೂಡ ಆಯಿತು ಮನೆಯಲ್ಲಿ ಅಂತ ಹೇಳಲಾಗ್ತಿದೆ. ಥ್ಯಾಂಕ್ ಯು.